Thank you. Thank you. Bye bye. Bye bye. ಎಲ್ಲೆಲ್ಲೋ ಐತೆ ಹಾಂ ಎಲ್ಲೆಲ್ಲೋ ಐತೆ ಮನೆ ಕಮ್ಮಿ 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 ಜಾಸ್ತಿ ಇಲ್ಲ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಳೆಬೀಡನ್ನು ಎಕ್ಸ್ಪ್ಲೋರ್ ಮಾಡಿದ್ದೆ. ಅದೇ ರೀತಿ ನಾವು ಹಳೆಬೀಡನ್ನು ಮುಗಿಸ್ಕೊಂಡು ಬೇಲೂರು ನೋಡೋದಕ್ಕೆ ಅಂತ ಬಂದಿದ್ದೀವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಾವು ಬಂದಾಗ ಆಲ್ಮೋಸ್ಟ್ ಒಂದು 2 ಇಂದ 2:30 ಆಗಿತ್ತು. ಸೊ ಒಂದು 2 ಅವರ್ಸ್ 3 ಅವರ್ಸ್ ಆಯಿತು ನಾವು ಬೇಲೂರನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಯಾಕಂದರೆ ಒಂದು ಗಾದೆ ಹೇಳ್ತಾರೆ, ಬೇಲೂರನ್ನು ನೋಡಬೇಕಂದ್ರೆ ಬೇರೂರು ಬೇಕು ಅಂತ. ಅದು ನಿಜವಾಗ್ಲೂ, ಯಾಕಂದರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದರೂ ಸಾಕಾಗಲ್ಲ. ನೋಡ್ತಾ ಇದ್ದರೆ ಶಿಲೆಗಳನ್ನು ಹಾಗೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಸುಂದರವಾಗಿದೆ. ಅದಕ್ಕೆ ಆ ಗಾದೆ ಹೇಳೋದು ಅಂತ ಅನಿಸುತ್ತೆ. ಬೇಲೂರನ್ನ ನೋಡಬೇಕು ಅಂದರೆ ಬೇರೂರಲೇಬೇಕು. ಈ ದೇವಸ್ಥಾನವನ್ನು ಹೊಯ್ಸಳರಲ್ಲಿ ವಿಷ್ಣುವರ್ಧನ ಎಂಬ ಮಹಾರಾಜ ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. 1170ನಲ್ಲಿ ಸ್ಟಾರ್ಟ್ ಮಾಡಿ 1220ಯಲ್ಲಿ ಎಂಡ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನವನ್ನು ಯಾಕೆ ಕಟ್ಟಿದ್ರು ಅನ್ನೋದ್ರ ಹಿಂದೆ ಒಂದು ರೋಚಕ ಕಥೆ ಇದೆ. ಈ ಹೊಯ್ಸಳರು ಮತ್ತು ತಮಿಳುನಾಡಿನ ಚೋಳರಿಗೆ ಯುದ್ಧ ನಡೆಯುತ್ತೆ 12ನೇ ಶತಮಾನದಲ್ಲಿ. ಆವಾಗ ಹೊಯ್ಸಳರು ಚೋಳರನ್ನ ಸೋಲಿಸ್ತಾರೆ. ಆ ಯುದ್ಧದ ಆ ಗೆಲುವಿನ ಸಂಕೇತವಾಗಿ, ಆ ಯುದ್ಧದಲ್ಲಿ ಗೆದ್ದಂತಹ ಹೊಯ್ಸಳರು ಆ ಗೆಲುವಿನ ಸಂಕೇತವಾಗಿ ಈ ದೇವಸ್ಥಾನವನ್ನು ಕಟ್ಟಲಾಯಿತು ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನವನ್ನು ಕಟ್ಟಿರುವುದು ಅನ್ನೋದಕ್ಕಿಂತ ಜೋಡಿಸಿರುವುದು ಅಂತ ಹೇಳ್ಬೋದು. ಯಾಕಂದರೆ ಆಗಿನ ಕಾಲದಲ್ಲಿ ಸಿಮೆಂಟ್, ಕಾಂಕ್ರೀಟ್ ಎಲ್ಲ ಇಲ್ಲ, ಕಲ್ಲಿನಿಂದ ಕಲ್ಲಿಗೆ ಲಾಕ್ ಮಾಡಿರುವುದು. ಹಾಗಾಗಿ ಇಂಟರ್ಲಾಕ್ ಸಿಸ್ಟಮ್ ಅಂತಲೇ ಹೇಳಬಹುದು. ಈ ದೇವಸ್ಥಾನದಲ್ಲಿ ಶಿಲಾಬಾಲಿಕೆಯರೇ ಫೇಮಸ್ ಅಂತ ಹೇಳ್ಬೋದು. ಟೋಟಲ್ 42 ಶಿಲಾಬಾಲಿಕೆಯರ ವಿಗ್ರಹಗಳು ಇದೆ ಅಂತ ಹೇಳಲಾಗುತ್ತೆ. ಹಾಗೆಯೇ ಒಂದು 644 ಆನೆಗಳ ವಿಗ್ರಹ ಕೂಡ ಇದೆ ಅಂತ ಹೇಳಲಾಗುತ್ತೆ. ಅದೇ ರೀತಿ ಒಂದು 620 ಹೇರ್ ಸ್ಟೈಲ್ಸ್, ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ ಇಲ್ಲಿ ನೋಡೋದಕ್ಕೆ ಸಿಗತ್ತೆ ಅಂತ ಹೇಳಬಹುದು. ಇನ್ನು ಈ ದೇವಸ್ಥಾನಕ್ಕೆ 10 ಇಯರ್ಸ್ಗೊಂದ್ಸಲಿ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಯಾಕಂದರೆ ಈ ದೇವಸ್ಥಾನ ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟಿರೋದ್ರಿಂದ ಈ ಗಾಳಿ ಮಳೆಯಿಂದ ಹಾಳಾಗಬಾರದು. ಮತ್ತು ಯಾಕಂದರೆ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆ ಬರುತ್ತೆ, ಹಾಗಾಗಿ ಈ ಮಳೆಗೆಲ್ಲ ಹಾಳಾಗಬಾರ್ದು ಅಂತ 10 ಇಯರ್ಸ್ಗೊಂದ್ಸಲಿ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ಇರೋದು ಚೆನ್ನಕೇಶವ ದೇವರು, ಶ್ರೀಮನ್ನಾರಾಯಣ ಅಂತಲೇ ಹೇಳಬಹುದು. ಯಾಕೆ ಅಂದರೆ ಬಹಳ ಸುಂದರವಾಗಿರೋದ್ರಿಂದ ಈ ದೇವರನ್ನು ಚೆನ್ನಕೇಶವ ಅಂತ ಕರೀತಾರೆ. ಈ ಬ್ರಹ್ಮಾಸುರ ರಾಕ್ಷಸನನ್ನು ಸಂಹಾರ ಮಾಡಲು ಶ್ರೀಮನ್ನಾರಾಯಣ ಮೋಹಿನಿ ಅವತಾರ ತಾಳಿ ರಾಕ್ಷಸನನ್ನು ಈ ಸ್ಥಳದಲ್ಲೇ ಕೊಂದಿದ್ದು ಅಂತ ಹೇಳಲಾಗುತ್ತೆ. ಅದಕ್ಕೆ ಈ ಸ್ಥಳವನ್ನು ವೇಲಾಪುರಿ ಅಥವಾ ಭೂವೈಕುಂಠ ಕ್ಷೇತ್ರ ಅಂತ ಕರೆಯುತ್ತಾರೆ. ಅದಕ್ಕಾಗಿ ದೇವರಿಗೆ ನಿತ್ಯ ಮೋಹಿನಿ ಅವತಾರದಲ್ಲಿ ಪೂಜೆ ಮಾಡಲಾಗುತ್ತಂತೆ. ಪುರುಷ ವಿಗ್ರಹ ಆದರೂ ಸ್ತ್ರೀ ರೂಪದಲ್ಲಿ ಮೂಗ್ಬಟ್ಟು, ಓಲೆ, ಜುಮ್ಕಿ, ಸೊಂಟದ ಪಟ್ಟಿ, ಕಾಲ್ಗೆಜ್ಜೆ ಇವೆಲ್ಲನೂ ಹಾಕಿ ಪೂಜೆ ಮಾಡೋದು ಒಂದು ಈ ಸ್ಥಳದ ವಿಶೇಷ ಅಂತಲೇ ಹೇಳಬಹುದು. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ. ಇವರೇ ಶ್ರೀಮನ್ನಾರಾಯಣ ಚೆನ್ನಕೇಶವ ಸ್ವಾಮಿ.
ಹಾಗೆ ನಾವು ಎಕ್ಸಿಟ್ ಆಗ್ತಾ ಲೆಫ್ಟ್ ಸೈಡಲ್ಲಿ ಈ ಲಡ್ಡು, ಹೂವು, ಹಣ್ಣು, ಕಾಯಿ ಎಲ್ಲ ಮಾರ್ತಾ ಇರ್ತಾರೆ. ನಾವು ಕಾಯಿ ಎಲ್ಲ ತಗೊಂಡು ಆಚೆ ಕಡೆ ಹೊಡ್ಕೋಬಹುದು. ಹಾಗೇನೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬುಕ್ಕುಗಳನ್ನು ಸಹ ಮಾರ್ತಾ ಇರ್ತಾರೆ. ಹಾಗೆ ನಾವು ಎಕ್ಸಿಟ್ ಆದ್ಮೇಲೆ ಆಚೆ ಕಡೆ ಈ ಮಕ್ಕಳಿಗೆ ಆಟ ಆಡಕ್ ಬೇಕಾಗಿರೋ ಆಟ ಸಾಮಾನುಗಳೆಲ್ಲ ಮಾರ್ತಾ ಇರ್ತಾರೆ. ಇಲ್ಲಿ ಪರ್ಚೇಸ್ ಮಾಡಬಹುದು. ಹಾಗೆ ಇದೊಂದು ಹೋಟೆಲ್ ಸುಮುಖ ವೆಜ್ ಅಂತ. ಈ ದೇವಸ್ಥಾನಕ್ಕೆ ರೈಟ್ ಸೈಡ್ ಅಲ್ಲಿ ಸಿಗತ್ತೆ. ಊಟ ಕೂಡ ಚೆನ್ನಾಗಿ ಇರುತ್ತೆ. ಹಾಗೇನೆ ಪ್ರೈಸ್ ಕೂಡ ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಬಂದು ಊಟ ಮಾಡಬಹುದು. ಇನ್ ಕೇಸ್ ದೇವಸ್ಥಾನದಲ್ಲಿ ಊಟ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಬಂದು ಊಟ ಮಾಡಬಹುದು. ಕಮ್ಮಿ ಕಮ್ಮಿ ಜಾಸ್ತಿ ಇಲ್ಲ. ಇವಾಗ ನಮ್ಮ ಪ್ರಯಾಣ ನಮ್ಮ ತವರೂರಿಗೆ. ಆಕ್ಚುಲಿ ಹೋಟೆಲಲ್ಲಿ ಎಲ್ಲ ವಿಡಿಯೋ ಮಾಡೋಕ್ಕೆ ಅಷ್ಟಾಗಿ ಆಗಲಿಲ್ಲ. ಸೊ ಫುಡ್ ತಿನ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಊಟ. ನಿಮ್ಗೆ ಹೇಗಿತ್ತು? ನಮಗೆ ಅಲ್ಲಿ ಬೇಬಿ ಕಾರ್ನ್ದು ಚೆನ್ನಾಗಿ ಅನಿಸ್ತು. ಊಟ ಓವರ್ ಆಲ್ ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅಂತ ಅಲ್ಲ, ಬಟ್ ಪ್ರೈಸಸ್ಸೂ ಹಂಗೆ. ಸೊ ಏನು ಜಾಸ್ತಿ ಏನು ಟೂ ಎಕ್ಸ್ಪೆನ್ಸಿವ್ ಆ ಥರ ಏನಿಲ್ಲ, ಮೀಡಿಯಮ್ ಪ್ರೈಸಸ್ಸು ಇದ್ದಾವೆ. ಸೊ ಟೆಂಪಲ್ ಇದೆ ಎಲ್ಲ ನಾರ್ಮಲ್ ಆಗಿ. ಸ್ವಲ್ಪ ದೇವಸ್ಥಾನ ಎಲ್ಲೆಲ್ಲಿ ಇರ್ತಾವೆ ಅಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಎಲ್ಲ ಇರ್ತವೆ. ಬೇಕಂತಾನೆ ಅದೇನೊಂದು ಕ್ವಾಲಿಟಿ ಕಾಸ್ಟ್ ತಗೊತಾರೆ, ಬಟ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಬಟ್ ಇಲ್ಲಿ ಹಂಗೇನಿಲ್ಲ, ಮೀಡಿಯಮ್ ಪ್ರೈಸು, ಡೀಸೆಂಟ್ ಕ್ವಾಲಿಟಿನೇ ಇದೆ. ಟೆಂಪಲ್ ಪಕ್ಕದಲ್ಲೇನೆ ಇದೆ. ಸೊ ಎಲ್ಲರಿಗೂ ಈಸಿ ಆಗತ್ತೆ. ತುಂಬ ದೂರ ಹೋಗೋ ಅವಶ್ಯಕತೆನೂ ಇಲ್ಲ. ಆ್ಯಕ್ಚುಲಿ ಟೆಂಪಲಲ್ಲಿ ಊಟ ಕೊಡ್ತಾರೆ. 1 o'clockಗೆಲ್ಲ ಕ್ಲೋಸ್ ಅಲ್ಲ, 2:45ಗೆಲ್ಲ ಕ್ಲೋಸ್ ಮಾಡ್ತಾರೆ. ನಾವು ಬಂದಿದ್ದು ಲೇಟ್ ಆಯಿತು. ಲಾಸ್ಟ್ ಟೈಮ್ ಬಂದಾಗ ನಾವು ಟೆಂಪಲಲ್ಲೇ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಒಂದು ಸ್ವಲ್ಪನೂ ವೇಸ್ಟ್ ಮಾಡೋ ಹಾಗಿಲ್ಲ. ಅಲ್ಲೇ ನಮ್ಮ ಹಿಂದೆನೇ ನಿಂತ್ಕೊಂಡಿರ್ತಾರೆ ಈ ಬೇಲೂರು ಟೆಂಪಲಲ್ಲಿ ಅಲ್ವಾ. ಲಾಸ್ಟ್ ಟೈಮ್ ಬೈದಿದ್ರಲ್ಲ, ಸ್ವಲ್ಪ ಪಾಯಸ ಹಾಕ್ತಾರೆ, ಅನ್ನ ಸಾಂಬಾರು, ಯಾವುದನ್ನು ವೇಸ್ಟ್ ಮಾಡೋ ಹಾಗೆ ಇಲ್ಲ. ಫುಲ್ ತಟ್ಟೆ ಖಾಲಿ ಮಾಡೇ ಹೋಗಬೇಕು. ಸರಿ, ಹೇಗೋ ದರ್ಶನ ಎಲ್ಲ ಆಯಿತು ಅಷ್ಟೇ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋನು ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೂ ತುಂಬ ಇದೆ ಈ ವಿಡಿಯೋ. ಮಿಸ್ ಮಾಡ್ದಲೆ, ಸ್ಕಿಪ್ ಮಾಡ್ದಲೆ ಎಂಡ್ವರೆಗೂ ನೋಡಿ.
ಸೊ ಫ್ರೆಂಡ್ಸ್, ಇದು ನಮ್ಮೂರಿಗೆ ಹೋಗೋ ರೋಡು. ತುಂಬಾನೇ ಒಂದು ಫಾರೆಸ್ಟ್ ಅಂತಾನೆ ಹೇಳ್ಬೋದು. ತುಂಬ ಕಾಡು ಪ್ರದೇಶ ಇದು. ಒಂದು 7 o'clock ಆದಮೇಲೆ ಜಾಸ್ತಿ ವೆಹಿಕಲ್ಸೇ ಓಡಾಡೋದಿಲ್ಲ. ನಾವು ಅವತ್ತು ಮನೆಗೆ ಬರೋ ಅಷ್ಟರೊಳಗೆ 7:30, 8 ಆಗೋಗಿತ್ತು. ನೀವು ನೋಡ್ತಾ ಇರ್ಬೋದು, ಜಾಸ್ತಿ ವೆಹಿಕಲ್ಸೇ ಇರೋದಿಲ್ಲ ಈ ರೋಡಲ್ಲಿ. ತುಂಬ ಕಮ್ಮಿ ವೆಹಿಕಲ್ಸ್ ಓಡಾಡೋದು. ಸೊ ನಮಗೆ ಇದೊಂದು ಚಾಲೆಂಜಿಂಗ್ ಜರ್ನಿ, ಮತ್ತು ಒಂದು ಹಾರಿಬಲ್ ಇನ್ಕ್ರೆಡಿಬಲ್ ಜರ್ನಿ ಅಂತಾನೆ ಹೇಳ್ಬೋದು. ನೈಟು ನಾವು ಯಾವತ್ತೂ ನೈಟ್ ಈ ಥರ ಬರೋದಿಲ್ಲ. ಸೊ ಫಸ್ಟ್ ಟೈಮ್ ಈ ಥರ ಜರ್ನಿ ಮಾಡಿರೋದು. ಬಟ್ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು. ಮತ್ತು ಈ ರೋಡ್ ಕೂಡ ತುಂಬ ಚಿಕ್ಕದು. ನಾವು ಹೋಗೋ ಟೈಮ್ಗೆ ಅರ್ಧ ದಾರಿಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ಇನ್ನು ಆಪೋಸಿಟ್ ಬರೋ ಗಾಡಿಗಳು ಕೂಡ ನಮಗೆ ಕಾಣಿಸ್ತಾ ಇರಲಿಲ್ಲ. ಇದೊಂಥರ ಎಕ್ಸ್ಪೀರಿಯೆನ್ಸ್. ಎಂಜಾಯ್ ಮಾಡ್ಕೊಂಡು ಹೇಗೋ ಮನೆಗೆ ಸೇರ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಲೈಫ್ ಸ್ಟೈಲು, ಫುಡ್ಡು, ಅಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಮಿಸ್ ಮಾಡದೆ ನೋಡಿ. ಸೊ ಅಂಟಿಲ್ ದಟ್, ಟೇಕ್ ಕೇರ್, ಬಾಯ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್. ಹೇಳಿ ಥ್ಯಾಂಕ್ ಯು, Thank you. ಟೇಕ್ ಕೇರ್. ಅದೇ ಇರಲಿ. ಟೇಕ್ ಕೇರ್, Thank you. ಬಾಯ್. Bye bye. ಸಿ ಯು ಇನ್ ದಿ See you in the ನೆಕ್ಸ್ಟ್ ವಿಡಿಯೋ. ಬಾಯ್. bye bye bye. ಎಲ್ಲೋ ಯಾವ ಬಂದೆ ನಿನ್ನೆ ಬಂದು ಎಲ್ಲೆಲ್ಲೋ ಐತೆ ಹಾಂ ಎಲ್ಲೆಲ್ಲೋ ಐತೆ ಮೊನ್ನೆ